शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮೊದಲನೇದಾಗಿ ನಮಸ್ಕಾರ. ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಭೋವಿ ಸಮಾಜದ ವಡ್ಡರ ಸಮಾಜದ ಜಾತ್ರಾ ಉತ್ಸವ ಅಂಗವಾಗಿ ಅದೇ ರೀತಿ ಇವತ್ತು ನಾವು ಕಲ್ಯಾಣ ಕರ್ನಾಟಕದಿಂದ ಬಾಂಬೆ ಕರ್ನಾಟಕ ಬಂದಿದ್ದೀವಿ. ಸುಮಾರು 5 ರಿಂದ 6 ಜಿಲ್ಲಾ ಮುಗಿಸ್ಕೊಂಡು ಇವತ್ತು ಬಿಜಾಪುರ ಜಿಲ್ಲಾಕ್ಕೆ ನಾವು ಆಗಮಿಸಿದ್ದೀವಿ. ಇವತ್ತು ಭೋವಿ ಸಮಾಜದ ಜಿಲ್ಲಾ ರಾಜ್ಯ ಮಟ್ಟದ ಸಮಾವೇಶದ ಕಾರ್ಯಕ್ರಮಯುಕ್ತವಾಗಿ ಆ ಕಾರ್ಯಕ್ರಮದ ನಮ್ಮೇನು ಸಮಿತಿ ಮಾಡಿ ಗುರುಗಳು ಕಳಿಸಿದ್ದಾರೆ, ಸಮಿತಿ ಸದಸ್ಯರಾದ ತಿಪ್ಪಣ್ಣ ಒಡೆಯರ್ ಅವರೇ, ಅದೇ ರೀತಿ ನಮ್ಮ ಅಶೋಕ್ ಕುಮ್ಲುಟ್ಟಿ ಅವರೇ, ಅದೇ ರೀತಿ ಹನುಮಂತ ಜೋಕೂರ್ ಅವರೇ, ಉಲ್ಲಪ್ಪ ಅಳ್ಳೂರ್ ಅವರೇ, ಅದೇ ರೀತಿ ನಮ್ಮ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರಾದ ರಾಮು ಹೊಸಪೇಟೆನ್ ಅವರೇ ಹಾಗೂ ನಮ್ಮ ಮುದ್ದೇಬಳ ರಾಜು ಅವರೇ, ವೇದಿಕೆ ಮೇಲೆ ನಮ್ಮ ಪಕ್ಷದ ನಮ್ಮ ಸಮಾಜದ ಮುಖಂಡರೇ ಹಾಗೂ ಎಲ್ಲಾ ತಾಲೂಕಿನ ಸಮಾಜದ ಮುಖಂಡರೇ, ಅಧ್ಯಕ್ಷರೇ, ಪದಾಧಿಕಾರಿ. ಇವತ್ತು ಕಾರ್ಯಕ್ರಮ ನಾಳೆ 19ನೇ ತಾರೀಕು ದಿವಸ ಭೋವಿ ಸಮಾಜದ ಪ್ರತಿ ವರ್ಷದ ಈ ವರ್ಷ ಕೂಡ ಅದ್ದೂರಿಯಾಗಿ ಈ ಕಾರ್ಯಕ್ರಮಕ್ಕೆ ಒಂದು ನಡೆಸಿಕೊಳ್ಳುವಂತ ಗುರುಗಳ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಅದು ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಮುಖ್ಯ ನಾಡಿನ ದೊರೆಗಳಾದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಬ್ರು ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಪರಮೇಶ್ವರ್ ಅವರು ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಸಮಾಜದ ಏನು ಮಾಜಿ ಸಚಿವರಾದ ಶಿವರಾಜ್ ತಂಗಡಿಯವರು ಕೂಡ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಶಾಸಕರಾದ ಪಾಗೋಡ್ ವೆಂಕಟೇಶ್ವರ್ ಕೂಡ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆ ಇನ್ನೊಬ್ಬರು ಬೆಂಗಳೂರಿನ ವೆಂಕಟೇಶ್ ಶ್ರೀನಿವಾಸ್ ಅಂತ ಕಾಂಗ್ರೆಸ್ ಶಾಸಕರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಬಿಜೆಪಿಯಿಂದ ಶಾಸಕರು ಕೂಡ ಅವರು ಕೂಡ 4 ಜನದ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನೊಬ್ರು ನಮ್ಮ ಸಮಾಜದ ಮುಖಂಡರಾದ ಕೋಲಾರ MP ಸಂಸದರು, ಇಡೀ ದೇಶಕ್ಕೆ ನಮ್ಮ ಸಮಾಜದ ಒಬ್ಬರೇ ಒಬ್ಬ ಏಕೈಕ ಸಂಸದರು ಮಲ್ಲೇಶ್ ಬಾಬು ಅಂತ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಹಲವಾರು ಕಾಂಗ್ರೆಸ್ ಮುಖಂಡರು, ಬಿಜೆಪಿ ಮುಖಂಡರು, JDS ಮುಖಂಡರು, ಸಮಾಜ ಹಿರಿಯ ಮುಖಂಡರು ಇವರೆಲ್ಲರೂ ಕೂಡ ಆಗಮಿಸ್ತಾರೆ. ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಗುರುಗಳ ನೇತೃತ್ವದಲ್ಲಿ ನಡೀತಾ ಇದ್ದ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭೋವಿ ಸಮಾಜ ಮುಖಂಡರು, ಸಮಾಜ ಎಲ್ಲ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸುಮಾರು 1 ರಿಂದ 1.5 ಲಕ್ಷ ಜನ ಸೇರುವಂತ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಗುರುಗಳ ನೇತೃತ್ವದಲ್ಲಿ ಬೇಡಿಕೆ ಇರುತ್ತದೆ. ಆ ಬೇಡಿಕೆ ಏನಪ್ಪಾ ಅಂದ್ರ, ಇವತ್ತು ನಮ್ಗೆ ಏನೊಂದು ಅನ್ಯಾಯ ಆಗಿದೆ ಕೆಲವೊಂದು ವಿಷಯದಲ್ಲಿ, ಅವೆಲ್ಲ ಕೂಡ ಒಂದು ಆ ಸಮಾಜ ಮುಖಂಡ ಆ ವೇದಿಕೆಯಲ್ಲಿ ಏನೊಂದು ಬೇಡಿಕೆ ಮುಖ್ಯಮಂತ್ರಿಗಳು ನಾವು ಮನವಿ ಮಾಡ್ಕೊಂತ ಇದೀವಿ. ಅದಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮ ಭಾಗವಹಿಸ್ಬೇಕು. ಬಿಜಾಪುರದಿಂದ ಸುಮಾರು 10,000 ಜನ ನಾವು ಹೊರಡ್ತಾರಂತ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚು ನಂಗೆ ಹೊರಡ್ತಾರಂತ ಭರವಸೆ ಕೊಟ್ಟಿದೆ. ಆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪ್ರತಿಭಾವಂತ ಮಕ್ಕಳಿಗೆ ಸುಮಾರು 1,000 ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ಗುರುತಿಸಿ ಕಡೆ ಏನು ಮಕ್ಕಳು ಇರ್ತಾರ ಬಡ ಮಕ್ಕಳಿಗ ಅವು ಸುಮಾರು 90% ಅಂಕಗಳು ಪಡೆದವರು ಅಂತ ಡಿಗ್ರಿ ಇರ್ಲಿ, ಎನಿ ಡಿಗ್ರಿ ಇರ್ಲಿ, ಅವ್ರಿಗೆಲ್ಲ ಸುಮಾರು ಮಕ್ಕಳಿಗೆ ಒಂದು ಪುರಸ್ಕಾರವನ್ನ ಗುರುಗಳಿಂದ ನೀಡ್ತಾರೆ. ಅದ್ರ ಜೊತೆಗೆ ಹಲವಾರು ಮುಖಂಡರು, ಹಲವಾರು ಸಂಸ್ಕೃತಿ ಇಲಾಖೆಗಳಿಗೆ ನಮ್ಮ ಭಾಗವಹಿಸಿದ ನಮ್ಮ ಸಮಾಜ ಮುಖಂಡರು ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಅವ್ರಿಗೆಲ್ಲ ಒಂದು ಅದ್ದೂರಿಯಾಗಿ ಸಮಾಜ ಮುಖಂಡರಿಂದ ಎಲ್ಲ ಸನ್ಮಾನ ಮಾಡಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಇವತ್ತು ಬಿಜಾಪುರದಲ್ಲಿ ನಾವು ಆಗಮಿಸಿದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜಾಪುರದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಮಾಜ ಮುಖಂಡರು ಎಲ್ಲ ಆ ಕಾರ್ಯಕ್ರಮ ಆಗಮಿಸಂತ ಹೇಳಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳಿ ನನ್ನ ಮನವಿ ಮಾಡ್ಕೊಂಡು ಮುಂದಿನ ಹಿರಿಯರಿಗೆ 2 ಮಾತು ಅವಕಾಶ ಮಾಡಿಕೊಡ್ತೀನಿ. ಎಲ್ಲ ನಮ್ಮ ಪತ್ರಿಕಾ ಮಿತ್ರರವರಿಗೆ ನಮಸ್ಕಾರಗಳು. ಇವತ್ತಿನ ಪತ್ರಿಕಾ ಗೋಷ್ಠಿಯ ಉದ್ದೇಶ ತಮಗೆಲ್ಲರಿಗೂ ಗೊತ್ತಾಗಿದೆ ಅನ್ಕೊಳ್ತೇನೆ. ಏನಪ್ಪಾ ಅಂತಂದ್ರೆ ಉದ್ದೇಶ, ಪ್ರತಿ ವರ್ಷದಂತೆ ನಮ್ಮ ಭೋವಿ ಸಮಾಜದ ಪೂಜ್ಯ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಅವರ 40ನೇ ಹುಟ್ಟುಹಬ್ಬ ಮತ್ತು ಪ್ರತಿ ವರ್ಷದಂತೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಕ್ಕಳಿಗೆ PVC, SSLC ಪದವೀಧರರು ಮತ್ತು ವಿವಿಧ ಕ್ಷೇತ್ರದಲ್ಲಿ ಯಾರು ಹೆಸರು ಗಳಿಸಿದ್ದಾರೆ, ಪ್ರಶಸ್ತಿಗೆ ಯೋಗ್ಯರಿದ್ದಾರೆ ಅಂತವರಿಗೆಲ್ಲ ಪ್ರಶಸ್ತಿ.
ಮತ್ತೆ ಬರ್ತಕ್ಕಂಥ ನಮ್ಮ ಸಮುದಾಯದ ಎಲ್ಲ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಹಾಲಿ ಸಚಿವರು, ಹಾಲಿ ಶಾಸಕರುಗಳು, ನಮ್ಮ ಸಮಾಜದ ಎಲ್ಲ ಮುಖಂಡರು, ಅವ್ರಿಗೆಲ್ಲ ಕೂಡ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನ ಮತ್ತು ಜೊತೆಗೆ ಸನ್ಮಾನ ಸತ್ಕಾರ ಸಮಾರಂಭ ಮತ್ತು ರಕ್ತದಾನ ಶಿಬಿರ ಕೂಡ ಅಲ್ಲಿ ನೆರವೇರಿಸ್ಕೊಂಡು ಹೋಗ್ತಾರೆ. ಇದೆಲ್ಲ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಮಾಡ್ಬೇಕಾಗಿತ್ತು. ಆದ್ರೆ ವಿಶೇಷವಾಗಿ 2 ಲಕ್ಷ ಜನ ಯಾಕೆ ಸೇರ್ತೀವಪ್ಪ ಅಂತಂದ್ರ ನಮ್ಮ ಸಮಾಜದ ಕೆಲವೊಂದು ಕುಂದು ಕೊರತೆಗಳವ, ಮುಖ್ಯಮಂತ್ರಿಯವ್ರಿಗೆ ಕಳಿಸೋ ಉದ್ದೇಶ ಕೂಡ ಅದೇ ಇದೆ. ಕರೆಸಿ ನಮ್ಮ ಕುಂದು ಕೊರತೆಗಳನ್ನು ಸಮಾಜಕ್ಕೆ ಆಗ್ತಕ್ಕಂಥದ್ದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಇದೇನು ಕೊರತೆ ಇದ್ದಿದ್ದು ಮುಖ್ಯಮಂತ್ರಿಗಳು ಅದು ನೀಗಿಸ್ತಾರ ತಿಳ್ಕೊಂಡು ನಮ್ಮ ಒಂದು ಭವ್ಯ ಸಂಖ್ಯೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಜನ ಪ್ರದರ್ಶನ ಮಾಡೋದ್ರ ಜೊತೆಗೆ ನಮ್ಮ ಬೇಡಿಕೆಗಳನ್ನು ಅವ್ರ ಮುಂದೆ ಇಡಬೇಕಾಗಿದೆ. ಅದರಲ್ಲಿ ಯಾವ್ಯಾವ ಬೇಡಿಕೆ ಇದೆಯಪ್ಪ ಅಂದ್ರೆ ನಮ್ಗೊಂದು ನಿಗಮ ಇದೆ. ಆರ್ಥಿಕವಾಗಿ ನಾವು ಭದ್ರತೆ ಆಗ್ಬೇಕಪ್ಪ ಅಂತ ನಿಗಮಕ್ಕೆ ಏನ್ ಮಾಡ್ಯಾರಿಗೆ 73 ಕೋಟಿ ರೂಪಾಯಿ ಒಂದು ವರ್ಷ ಕೊಟ್ಟಿದ್ರು. 73 ಕೋಟಿ ರೂಪಾಯಿ ಯಾವ ಲೆಕ್ಕದಲ್ಲಿ ಕೊಟ್ರಪ್ಪ? ಇರ್ಲಿಕ್ಕೆ 31 ಜಿಲ್ಲೆ, 73 ಕೋಟಿ ಅಂದ್ರೆ ಅರ್ಧ ಭಾಗ ಆಗಿಬಿಡ್ತು. ಯಾವುದೇ ಒಂದು LPS ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ನೇರ ಸಾಲ ಆಗಿರ್ಬೋದು, ಈ ಸಾಲಗಳಿಗೆ ದುಡ್ಡೇ ಸರಿ ಹೋಗಲ್ಲ. ಯಾವಾಗ ದುಡ್ಡು ಸರಿ ಹೋಗಲ್ಲಪ್ಪ ಅಂತ ಆರ್ಥಿಕ ಭದ್ರತೆ ನಮ್ಮ ಸಮುದಾಯಗಳಿಗೆ ಸಿಗಲ್ಲ. ಅದಕ್ಕಿಂತ ಮೊದಲನೇ ಬೇಡಿಕೆ ಕೂಡ ನಾವು ಅವ್ರಿಗೆ ಇಟ್ಟಿರ್ತೀವಿ. ಮತ್ತೆ ಇದೆಲ್ಲ ನಮ್ಮ ಬಗ್ಗೆ ಒಂದು ಶಿಫಾರಸು ಮಾಡೋದಾಗಲಿ, ಪ್ರಜ್ಞೆ ಮೂಡಿಸೋದಾಗಲಿ, ನಮ್ಮದು ಒಂದು ಜನನಾಯಕ ಈ ಇದ್ದಂತ ಸಚಿವ ಸಂಪುಟದಲ್ಲಿ ನಮ್ಮ ನಾಯಕರೊಬ್ಬರು ಇರಬೇಕಾಗಿತ್ತು. ಅದು ಈ ಬಾರಿ ಏನ್ ಮಾಡಿದ್ದಾರೆ, ಮೊದಲನೇ ಹಂತದಲ್ಲಿ ಕೈ ಬಿಟ್ಟಿದ್ದಾರೆ. ಹಿಂದಿದ್ದ ಅದಕ್ಕೆ ಈಗ ಏನ್ ಮಾಡ್ಬೇಕು, ಇನ್ನೂ ಕಾಂಗ್ರೆಸ್ ಪಕ್ಷದಲ್ಲಿ 3 ಜನ ಶಾಸಕರು, ಬಿಜೆಪಿಯಲ್ಲಿ 4 ಜನ ಶಾಸಕರು ಅದಾರ. ನಿಮ್ಮದೇ ಪಕ್ಷ, ನಿಮ್ಮದೇ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ದೇನಿದೆ, ನಿಮ್ಮ ಸಚಿವ ಸಂಪುಟದಲ್ಲಿ ಏನು 3 ಶಾಸಕರಲ್ಲಿ ಶಿವರಾಜ್ ತಂಗಡಿಗೆ ಆಗಿರ್ಬೋದು, SC ಶ್ರೀನಿವಾಸು, ವೆಂಕಟೇಶ್ ಅವರು 3 ಇದ್ದಾರೆ. ನಿಮ್ಗೆ ಯಾವ್ದು ಅನುಕೂಲ ಆಗ್ತದ? ನಮ್ಗಲ್ಲ, ನಮ್ಮ ಸಮಾಜನೇ ನಮ್ಗೆ ಅನುಕೂಲ. ನಿಮ್ಗೆ ಯಾವ್ದು ಅನುಕೂಲ ಆಗ್ತದ, ನೀವು ಯಾವ್ದು ಪರಿಗಣಿಸ್ತೀರಿ, ಪರಿಗಣಿಸಿ ನಮ್ಮ ಒಂದು ಪ್ರಾತಿನಿಧ್ಯ ನಿಮ್ಮ ಸಚಿವ ಸಂಪುಟದಲ್ಲಿ ಕೂಡ್ಲಿ ಅಂತೇಳಿ ನಮ್ಮ ಸಮಾಜದ ಮನವಿ ಅದು. ಎರಡನೇದು ಏನಪ್ಪಾ ಅಂತಂದ್ರೆ, ತಾವೆಲ್ಲ ನೋಡಿರಿ, ಕಾಂಗ್ರೆಸ್ ಅಂದ್ರೆ ಉಗ್ರಪ್ಪ, ಉಗ್ರಪ್ಪ ಅಂದ್ರೆ ಕಾಂಗ್ರೆಸ್. ನಾವೇ ಭಾಳ ಬುದ್ಧಿವಂತರು ಅಂತೇಳಿ. ಯಾವಾಗ ಬುದ್ಧಿವಂತ? ಮಾಸ್ಟರ್ ಎದ್ದು ಮಾಡ್ಯಾಳ, ಮಕ್ಕಳೆಲ್ಲ ಓಡಾಡ್ ಮಾಡ್ದಂಗೆ ಕೆಲಸ ಆಯ್ತು. ಅವರೇ ಸದಸ್ಯ ಅಧ್ಯಕ್ಷರಾಗಿದ್ರು. ಯಾವ್ದಪ್ಪ ಅಂತಂದ್ರ ಬೋವಿ ಒಡ್ಡರ್ ಅನ್ನೋ ಸಲುವಾಗಿ ಒಂದು ಹೇಳಿದ್ರು ಅವ್ರ ವಿಷಯ. ಯಾವಾಗ ಒಬ್ಬ ವಿದ್ಯಾವಂತ, ಒಬ್ಬ ಮಾರ್ಗದರ್ಶಕ್ಕಾಗಿ, ಕಾನೂನಾತ್ಮಕವಾಗಿ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಒಂದು ಮಾರ್ಗದರ್ಶಕ್ಕಾಗಿ ಅವ್ರೇನು ಆದೇಶ ಹೊರಡಿಸಿದ್ರು ಸಮಿತಿ ಮಾಡಿ, ಇದು ತಮ್ಮಲ್ಲಿ ಕಳ್ಕಳಿ ಮನವಿ ಅದ. ಇದು 5 ವರ್ಷ 6 ವರ್ಷದ ಹಿಂದೆ ಒಂದ್ಸಲ ನಾವು ಮಾಡಿದೆವು ಪ್ರೆಸ್ ಮೀಟ್ ಇಲ್ಲೇ ಬಂದು. ಮತ್ತೆ ನಮ್ಮ ನಿಗಮದಾಗ ಬೋವಿ ಅಂತ ಬೆಸ್ತ ಸಮುದಾಯಕ್ಕೆ ಸೇರಿದವರು ಇವರೆಲ್ಲ, ನಾವು ಬೋವಿಗಳು ಒಡ್ರ ಸಮುದಾಯಕ್ಕೆ ಸೇರಿದವರು. ಇದು ಮತ್ತೆ ನೇರವಾಗಿ ಮತ್ತೆ ಇದು ಮೀಸಲಾತಿ ಕೊಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಒಡ್ಡರಿಗೆ ಮಾತ್ರ, ಬೋವಿ ಒಡ್ಡರಿಗೆ, ಬೋವಿ ಬೆಸ್ತರಿಗಲ್ಲ. ಅದು ಬೆಸ್ತ ಜನಾಂಗಕ್ಕೆ ಏನ್ ಮಾಡಿದ್ರು, ಉಗ್ರಪ್ಪ ಅವ್ರು ಬಂದು ಎಲ್ಲಾ ಜಿಲ್ಲೆಗಳಲ್ಲಿ ಏನ್ ಆಸೆ ಹಚ್ಚಾರೋ ಅಥವಾ ಏನ್ ಗಳಿಸ್ಲಿಕ್ಕೆ ನಿಂತಾರೋ ನನಗೆ ಗೊತ್ತಿಲ್ಲ, ಬರೋದು ಅವ್ರ ಪರವಾಗಿ ಮಾಡ್ಬೇಡ ಪ್ರೆಸ್ ಮೀಟು. ಮೂಲ ಬೋವಿಗಳು ಇವರೇ, ಹೌದು ಮೂಲ ಬೋವಿಗಳು ಅವರಿದ್ದಾರೆ. ಒಡ್ರ ಬೋವಿಗಳೇನು, ಇದು ಮೊದಲು ಅವ್ರು ತಿಳ್ಕೊಬೇಕು. ಯಾವಾಗ ವಕೀಲರ, ಬುದ್ಧಿವಂತರ, ಮಾಜಿ ಮುಖ್ಯಮಂತ್ರಿಗಳಿಗೆ ಸಲಹೆ ಹೇಳ್ತೀರಿ, ಉಳಿದವ್ರಿಗೆಲ್ಲರೂ ಬುದ್ಧಿವಾದ ಹೇಳ್ತೀರಿ, ಮೂಲ ಬೋಯಿ ಶಬ್ದ ಬೋಯಿ ಅದ. ನಾವ್ ಹೆಂಗ್ ಊಟ ಮಾಡೋ ಟೈಮಿದಾಗ, ಆ ಊಟ ಮಾಡೋ ಟೈಮಿದಾಗ ಸ್ವಲ್ಪ ಒಂದು ಕಲ್ಲಿನ ಅಂಶ ಹಳ್ಳ ಬಾಯಾಗ ಬಂದ್ಬಿಡ್ತದೆ. ಸ್ವಲ್ಪ ಹನಿ ಹರಿದು ಬುದಿರ್ತಂದ್ರೆ ನೀರ್ ಹರಿತದ ಹಳ್ಳ, ಅದಕ್ಕೂ ಹಳ್ಳ ಅಂತಿರ್ತಾರ. ಈ ಬಾಯಾಗ ಊಟ ಮಾಡಾಕ ಬಂದಂತ ಪದಾರ್ಥಗೂ ಹಳ್ಳ ಬಂದಿರ್ತದ. ಹಳ್ಳ ಅಂದ್ರೆ ನೀರ್ ಕೊಡ್ಲಿಕ್ಕೆ ಸಾಧ್ಯದೇನ್ರಿ? ಹಲ್ಲು ಮುರಿತದ, ಹೌದಿಲ್ರಿ? ಆ ಕಲ್ಲು ಬೇಕಾದ ಗೋಡೆ ಕಟ್ಟಲ್ಕಂದ್ರೆ ನೀರ್ ಹಾಕಿದ್ರೆ ಗೋಡೆ ಎತ್ತರ ಆಗ್ತದೇನ್ರಿ? ಆ ಕಲ್ಲೇ ಬೇರೆ, ನೀರೇ ಬೇರೆ. ಹಳ್ಳ ಅನ್ನೋದಕ್ಕೆ ಎರಡಕ್ಕೆ ಒಂದೇ ಒಂದು ಉಪನಾಮ ಅದ. ಆ ಉಪನಾಮ ನೀವು ಬೋವಿ ತಂದು ಕೇಸಿಂದ್ರ ಇಡೀ ನಮ್ಮ ಒಂದು 20 ಲಕ್ಷ ಅಮಾಯಕರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಸಚಿವರಿಗೆ ಕಾನೂನಾತ್ಮಕವಾಗಿ ನೀವು ಯಾವಾಗ ಕೆಟ್ಟ ಮಾರ್ಗದರ್ಶನ ಮಾಡ್ತೀರಪ್ಪ ಅಂತಂದ್ರ ನೀವು ನ್ಯಾಯವಾದಿಗಳಲ್ಲ, ಬುದ್ಧಿವಂತರು ಅಲ್ಲ, ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂಥವ್ರಲ್ಲ. ನಿಮ್ದಿಂದ ಅನ್ಯಾಯ ಆಗ್ತದ, ಸಮಾಜಗಳಲ್ಲಿ ಕಲಂಕ ಬಂದ್ಬಿಡ್ತದ. ಇಂಥ ಒಂದು ಕೆಲಸ ಉಗ್ರಪ್ಪರವರೇ ನೀವು ನಿಲ್ಲಿಸ್ಬೇಕು. ಅವಾಗ ನಾವು ನಿಮ್ ಬಗ್ಗೆ ನಮ್ಗೆ ಭಾಳ ಗೌರವ ಇದೆ, ಭಾಳ ಬುದ್ಧಿವಂತರ, ನಿಮ್ಲಿಂದ ಸಹಕಾರ ನಮ್ಗೆ ಆಗ್ಲಿ, ಸಲಹೆ ಸಿಗ್ಲಿ. ಕಾನೂನಾತ್ಮಕವಾಗಿ ನೀವೇ ಬರೆದು ಕೊಟ್ಟಿದ್ದೀರಿ. ಅವ್ರು ಏನ್ ಬರೆದು ಕೊಟ್ಟಿದ್ದಾರೆ ಅಂದ್ರೆ, ಒಡ್ಡ, ಓಡೆ, ಒಡ್ಡಾರ ಇವ್ರು ಎಲ್ಲರೂ ಸಮಾನಾಂತರ ಪದ, ಬೋವಿ ಕೂಡ ಒಂದು ಸಮಾನಾಂತರ ಪದ. ಯಾವ ಬೋವಿ ಅಂದ್ರೆ ನಾನ್ ಬೆಸ್ತ. ಅವ್ರೇ ಹೇಳಿದಾರ. ಅವ್ರು ಬೋವಿ ಅಂದ್ರೆ ಯಾರು? ನಾನ್ ಬೆಸ್ತ ಅಂದ್ರ ಒಡ್ರ ಅಲ್ಲದವ್ರಿಗೆ ಹೊರತುಪಡಿಸಿ. ಬೋವಿ ಅನ್ನೋದೇನು ಒಡ್ರರ, ಅವ್ರಿಗೆ ಮಾತ್ರ ಇದು SC ಅಂತ ಮೀಸಲಾತಿ ಅದ ಅನ್ನೋದು ಅವ್ರು ಸರಿಯಾಗಿ ಓದಬೇಕು,
ಮತ್ತ ಬುದ್ಧಿ ಭ್ರಮೆ ಆಗಿತ್ತಪ್ಪ ಅಂತಂದ್ರ ಯಾವ್ದಾರ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಬಂದು ನಿಮ್ ಎದುರುಗಡೆ ಹೇಳಿಕೆ ಕೊಡ್ಬೇಕಂತೇಳಿ ನಂದು ಮನವಿ ನನ್ನ ಸಮಾಜದ ಬಗ್ಗೆ ಅದ. ಈಗಾಗಲೇ ಪತ್ರಿಕಾ ಉದ್ದೇಶಿಸಿ ಬಹಳ ಪ್ರಮುಖವಾದಂತಹ ವಿಚಾರ ಭೋವಿ ಜನೋತ್ಸವ ಕಾರ್ಯಕ್ರಮದಲ್ಲಿ ಸಿದ್ದು ಬಂಡಿಯವರು ಹಾಗೂ ಒಡೆಯರವರು ಬಹಳ ಸವಿಸ್ತಾರವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇಷ್ಟೇ ಕಳಕಳಿ ಅವ್ರು ಹೇಳಿದ್ರು. ಏನು ಇವತ್ತಿನ ಉದ್ದೇಶ ಏನಿದೆ, ಚಿತ್ರದುರ್ಗದಲ್ಲಿ 19ನೇ ತಾರೀಕಿಗೆ ಇದೇ ಜುಲೈ 19ನೇ ತಾರೀಕಿಗೆ ದಯವಿಟ್ಟು ಕೂಡ 19ನೇ ತಾರೀಕಿಗೆ ಭೋವಿ ಜನೋತ್ಸವದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರತಿಭಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಭಾಗವಹಿಸಿದ್ದಾರೆ. ಅವರಿಗೆ ಪ್ರತಿಭಾ ಪುರಸ್ಕಾರದ ಜೊತೆಗೆ ಅವರಿಗಿಷ್ಟು ಹಣ ಸಂದಾಯ ಮಾಡಿ ಅವರಿಗೆ ಶೈಕ್ಷಣಿಕ ದೃಷ್ಟಿಯಿಂದ ಪ್ರೋತ್ಸಾಹ ನೀಡುವಂತ ಕೆಲಸ ಆಗ್ತದ ಪೂಜ್ಯರಿಂದ ಮತ್ತು ನಮ್ಮ ನಾಯಕರಿಂದ. ಹಾಗಾಗಿ ನೀವು ಎಲ್ಲಾ ರೀತಿಯಿಂದ ಸಹಕಾರ ಕೂಡ ನಿಮ್ದಿರ್ಬೇಕು. ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದೀರಿ ಬಿಜಾಪುರ ಜಿಲ್ಲೆಯಲ್ಲಿ. ಈಗಾಗಲೇ ಹಿರಿಯರು ಎಲ್ಲ ವಿಷಯಗಳನ್ನ ಪ್ರಸ್ತುತಪಡಿಸ್ಯಾರ. ಮತ್ತೆ ಮರಳಿ ನಾನು ಆ ವಿಷಯಕ್ಕೆ ಹೋಗಲ್ಲ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಎಲ್ಲಾ ರೀತಿ ತನು ಮನ ಮತ್ತು ಎಲ್ಲಾ ರೀತಿಯಿಂದ ನೀವು ಅಲ್ಲಿ ಸಕ್ರಿಯ, ಯಾಕಂದ್ರೆ ಪ್ರತಿ ಸಲ ಬಿಜಾಪುರ ಜಿಲ್ಲೆ ಮುಂಚೂಣಿಯಲ್ಲಿ ಇರ್ತದೆ. ಸಮಾಜದ ಸಂಘಟನೆಯಲ್ಲಾಗಿರ್ಬೋದು, ಸಮಾಜದ ಹೋರಾಟಗಳಲ್ಲಾಗಿರ್ಬೋದು, ಯಾವುದೇ ಗುರುಗಳ ಒಂದು ಧಾರ್ಮಿಕ ವಿಚಾರದಲ್ಲಿ ಆಗ್ಬೋದು, ಬಿಜಾಪುರ ಜಿಲ್ಲೆ ಅತ್ಯಂತ ಉತ್ಸುಕರಾಗಿ ಯಶಸ್ವಿ ಮಾಡೋದೇ ಬಿಜಾಪುರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇರ್ತದೆ. ಹಂಗಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರತಕ್ಕಂಥದ್ದು ಅಧ್ಯಕ್ಷರ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ. ಬಹಳ ಪ್ರಮುಖವಾಗಿದ್ದು ಇವತ್ತು ನಮ್ಮ ಒಡೆಯರವರು ಹೇಳಿದ್ರು, ಆ ವ್ಯಕ್ತಿ ಇವತ್ತು ಅಧಿಕಾರದಲ್ಲಿದ್ದಾನ, ಅದು ಸಾಕಾರೋ ಇನ್ನೊಂದೋ ಮುನ್ನೊಂದೋ ಎಲ್ಲಿ ಅಧಿಕಾರದಲ್ಲಿದ್ದಾನ, ಕೂಡಲೇ ಅವನಿಗೆ ಜಿಲ್ಲಾಧಿಕಾರಿಗಳು ಕೂಡ ಅವನಿಗೆ ವಜಾ ಮಾಡಿದ್ದಾರೆ. ದಯವಿಟ್ಟು ಅದನ್ನ ಕಾರ್ಯರೂಪಕ್ಕೆ ಬರಬೇಕು, ಕಾನೂನು ಚೌಕಟ್ಟಿಗೆ ಬರಬೇಕು. ಯಾವುದೇ ಅಧಿಕಾರದಲ್ಲೂ ಕೂಡ ಅದು ವಜಾ ಕೊಂಡಿದೆ, ಅದ್ರ ಪ್ರಕಾರ ಬರೀ ಪತ್ರಿಕೆಯಲ್ಲಿ ಇರಬಾರ್ದು, ಅವನ್ನ ಪೂರ್ತಿ ಆ ಕೆಲಸದಿಂದ ಕೈ ಬಿಡ್ಬೇಕಂತ ಕೂಡ ಇವತ್ತಿನ ಸಮಾಜದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಅದು ಆಗದೆ ಹೋದರೆ ಇನ್ನೂ ಕಾನೂನು ನಾಳೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳ ಮುಂದೆ ಇದನ್ನ ನಮ್ಮ ಸಿದ್ದು ಬಂಡಿ ಅವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕದ ಮತ್ತು ಅವೆಲ್ಲ ಜಿಲ್ಲೆಗಳ ಜೊತೆಗೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಇವ್ರ ನೇತೃತ್ವದಲ್ಲಿ ಅವೆಲ್ಲ ಏನು ಸದಸ್ಯರಿದ್ದೀವಿ, ನಮ್ದು ಕೂಡ ಒಕ್ಕೂಲಿಂದ ಗುರುಗಳಿಗೆ ನಮ್ಮ ಸಮಾಜದ ಪ್ರಮುಖ ಮುಖಂಡರಿಗೂ ಕೂಡ ಒತ್ತಾಯ ಮಾಡೋದ್ರ ಮುಖಾಂತರ ಅಲ್ಲಿ ಸೇರಿಸ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಕೊಡ್ತಕ್ಕಂಥ ಮನವಿ, ನಮ್ಮ ಸಮಾಜದ ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ನೇಮಕಾತಿಯಲ್ಲಿರ್ಬೋದು, ಏನೇ ನಮಗೆ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿರ್ಬೋದು, ಎಲ್ಲವನ್ನ ಕೂಡೀಕರಿಸಿ ಒಂದ್ಸಲ ಏನು ಕೊಡ್ತೀವಿ ಅದರಲ್ಲಿ ಕೂಡ ಇದು ಒಂದು ಒತ್ತಾಯ ಕೂಡ ಇರ್ತದೆ ಅಂತಕ್ಕಂಥದ್ದನ್ನ ಇವತ್ತು ಪತ್ರಿಕಾ ಮುಖಾಂತರ ಹೇಳೋದ್ರ ಜೊತೆಗೆ ಬಹಳಷ್ಟು ಸಂಖ್ಯೆ ಇವತ್ತು ಆಲ್ರೆಡಿ 17 ಮತ್ತು 28 ಮತ್ತು 40ರ ವರ್ಧಂತೋತ್ಸವದ ಎಲ್ಲಾ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ದಯವಿಟ್ಟು ಇನ್ನೊಮ್ಮೆ ಕಳಕಳಿ ವಿನಂತಿ ಮಾಡಿಕೊಳ್ತೀನಿ. ಹಿರಿಯರಿಬ್ಬರು ಏನೇ ನಿಮ್ಗೆಲ್ಲ ಸ್ಪಷ್ಟೀಕರಣ ಕೊಟ್ಟಾರ, ಆ ಸ್ಪಷ್ಟೀಕರಣಕ್ಕೆ ಸ್ಪಂದಿಸಿ ನಮಗೆಲ್ಲ ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವ್ರಿ ಅಂತಕ್ಕಂಥದ್ದನ್ನ ಇಡೀ ಬಿಜಾಪುರ ಜಿಲ್ಲೆಯ ಭೋವಿ ಸಮಾಜದ ಬಂಧುಗಳಿಗೆ, ಮುಂದೆ ಕೂತಿರ್ತಕ್ಕಂಥವ್ರು, ವೇದಿಕೆ ಮೇಲೆ ಕುಂತಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ವಿನಂತಿ ಮಾಡ್ಕೊಂಡು